ಅದ್ ಏನೈತಿ ಅಂತಕ್ಕಂಥದ್ದು ಮುಂದಿನ ಸಂದಿಗೆ ನೀ ಹೇಳ್ಬೇಕಾರೆ ನಾ ಹೇಳ್ತಾನೆ. ಹೌದ್ರಿಪ್ಪ ಇದ್ರ ಸಲುವಾಗಿ ಗುಡಿ ಕಿತ್ತು ಹೋಗದಾರ ಅನ್ನುವಂಥದ್ದು ನಾ ಹೇಳ್ತಾನೆ. ಅದ ಮಕ್ಕಳ ಆಕಿ ಸರಿಯಾಗಿ ನಡ್ಕೊಳ್ಳಿಲ್ಲ ಅಂತಕ್ಕಂಥ ಮಾತು ಹೇಳಕ್ ಹೋಗ್ಬೇಡ. ನಡ್ಕೊಳಂಗ ನಡ್ಕೊಂಡಾರ ಅವ್ರಿಬ್ರು ಗಂಡ ಹೆಂಡತಿ, ಅವ್ರಿಬ್ರು ಗಂಡ ಹೆಂಡತಿ ನಡ್ಕೊಳಂಗ ನಡ್ಕೊಂಡಾರು. ಆದ್ರ ಅಲ್ಲಿ ಗಂಡ ಹಿಂದೊಂದು ತಾತ್ಪರ್ಯ ಐತಿ. ಆ ತಾತ್ಪರ್ಯ ನೀ ಯಾಕೆ ಹೇಳವಲ್ಲಿ ನಾ ಕೇಳಾಕತ್ತೇನೆ. ಏನಾಗೈತಿ ಅಂತದ ಹಿಂದ ಅದೊಂದು ಕಾರ್ ನಿಂತಾಗ ಅಲ್ಲಿ ಗುಡಿ ಕಿತ್ತಾರ. ಅದಕ್ಕಾಗಿ ಮಕ್ಕಳ ಕೊಟ್ಟಿಲ್ಲವ. ಮತ್ತೆ ಹೇಳಕ್ ಬರುವಂತ ಅಂತ ಹೋಮಸ್ತಾರ ಹೇಳಕ್ ಬರುವ ಅದಕ್ಕೆ ವಿಚಾರ ಮಾಡುವಂತ ಮಾತು ನಾವು ಹೇಳಿ ತಮ್ಮ. ಇದು ಪೈಲಾ ಪ್ರಥಮದೊಳಗ ಒಂದು ಆದಿ ಒಂದು ಶೂನ್ಯದಾಗ ಹಿಡ್ಕೊಂಡ ಮಾತಾಡ್ಕೊತ ಹಾಡ್ಕೊತ ಬರ್ರಿ ಅಂತಕ್ಕಂಥ ಮಾತು ಹೇಳ್ಯಾರು. ಆ ಪ್ರಕಾರ ಇವತ್ತು ಹೆಂಗೈತಿಪ್ಪ ಅಂತ ಕೇಳಿದ್ರ, ಹೆಂಗ್ರಿಪ್ಪ ರೂಪ ಇಲ್ಲ, ರಸ ಇಲ್ಲ, ಗಂಧ ಇಲ್ಲ, ಶಬ್ದ ಇಲ್ಲ, ಸ್ಪರ್ಶ ಇಲ್ಲ, ಏನೇನು ಇಲ್ಲದ ಟೈಮ್ ಒಳಗ. ಅವಾಗ ಎಲ್ಲಾ ಕಡೆ ಶೂನ್ಯವಾಗಿತ್ತು, ಏನೇನು ಇಲ್ಲದ ಟೈಮ್ ಒಳಗ ನಮ್ಮವ್ವ ಪ್ರಕೃತ ದೇವಿ ಒಬ್ಬಕ್ಕಿಗಿದ್ಳು. ನಮ್ಮವ್ವ ಪ್ರಕೃತ ದೇವಿ ಒಬ್ಬಕ್ಕಿಗಿದ್ಳು. ಈ ಜಗತ್ತನ್ನು ಸೃಷ್ಟಿ ಮಾಡ್ಬೇಕಂತ ತಿಳ್ಕೊಂಡು ವಿಚಾರ ಮಾಡಿದ್ರು. ಸತ್ವ ರಜೋತ್ತಮ ಅಂತಕ್ಕಂಥ ಮೂರ್ಗುಣ ಹುಟ್ಟಿಸಿಬಿಟ್ಲು. ಸತ್ವ ರಜೋತ್ತಮ ಅಂತಕ್ಕಂಥ ಮೂರ್ಗುಣ ಹುಟ್ಟಿಸಿಬಿಟ್ಲು. ಸತ್ವ ರಜೋತ್ತಮ ಗುಣದಿಂದ ಮೂರು ಮಂದಿ ಹೆಣ್ಣು ಮಕ್ಕಳಾಗಿ ನಿಂತರು. ಯಾರು? ಲಕ್ಷ್ಮಿ, ಸರಸ್ವತಿ, ಗೌರಿ ಅಂತಕ್ಕಂಥ ಹೆಣ್ಣು ಮಕ್ಕಳಾಗಿ ನಿಂತರು. ಆ ಹೆಣ್ಣು ಮಕ್ಕಳು ಮೂರು ಮಂದಿ ಕೂಡಿಕೊಂಡು ಸೃಷ್ಟಿ ತಿಥಿ ಲಯ ಮಾಡಬೇಕಂತ ತಿಳ್ಕೊಂಡು ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಅಂಡ ಅಂತಕ್ಕಂಥದ್ದು ತಯಾರಾಯ್ತು. ಅಂಡಕ್ಕೆ 7 ಅವರ ಸುತ್ತ ಹಾಕಿದ್ದು. 7 ಅವರ ಸುತ್ತ ಹೆಂಗಾಗ್ಯಾವಪ್ಪ ಅಂತ ಕೇಳಿದ್ರೆ ಈ ಸದ್ಯ ಎಲ್ಲರಿಗೂ ತಿಳಿಬೇಕ. ಹೌದು, ನೋಡಾಕ ಎಲ್ಲರಿಗೂ ಒಂದು ತೆಂಗಿನಕಾಯಿ ಸಿದ್ಧತಿ. ಸದ್ಯ ತೆಂಗಿನಕಾಯಿ ಆ 7 ಅವರದ ವರ್ಣನೆ ಹೆಂಗಪ್ಪ ಅಂತ ಕೇಳಿದ್ರೆ, ತೆಂಗಿನಕಾಯಿ ಒಳಗ ಮೊದಲ ನೀರ್ ಐತಿ, ನೀರಿನ ಸುದ್ರಿಗೆ ಕೊಬ್ಬರಿ ಐತಿ, ಕೊಬ್ಬರಿ ಸುದ್ರಿಗೆ ಪಟ್ಟಿ ಐತಿ, ಪಟ್ಟಿ ಮೇಲೆ ಪುಚ್ಚ ಐತಿ, ಪುಚ್ಚದ ಮೇಲೆ ಸ್ವಾಪಿ ಐತಿ, ಸ್ವಾಪಿ ಮೇಲೆ ತುಂಬ ಐತಿ, ತುಂಬದ ಮೇಲೆ ಹೆಂಗ ಎಲ್ಲಾ ಕಡೆ ಬೈಲ್ ಐತಲ್ಲ. ಆ ಪ್ರಕಾರ ಇವತ್ತು ನಮ್ಮ ವಾಣಿಂದ ತಯಾರಾಗಿರ್ತಕ್ಕಂಥ ಬ್ರಹ್ಮಾಂಡ ಈ ಸದ್ಯ ನಮ್ಮ ವಾಣಿಂದ ತಯಾರಾಗಿರ್ತಕ್ಕಂಥ ಬ್ರಹ್ಮಾಂಡ ಈ ಸದ್ಯ ಈಗ ಐತಿ. ಕಣ್ಣಿಗೆ ಕಾಂತೈತಿ, ನೀರಿನ ಮೇಲೆ ತೇಲಾಡಕ್ಕೂ ಹತ್ತೈತಿ. ಇವತ್ತು ನಮ್ಮಿಂದ ತಯಾರಾಗಿರ್ತಕ್ಕಂಥ ಬ್ರಹ್ಮಾಂಡ, ಈ ಬ್ರಹ್ಮಾಂಡದೊಳಗ ಎಲ್ಲಾನು ಹುಟ್ಟಿವತ್ತು ತಮ್ಮ. 84 ಲಕ್ಷ ಜೀವರಾಶಿ ಎಲ್ಲ ಹುಟ್ಟಿವತ್ತು. 84 ಲಕ್ಷ ಜೀವರಾಶಿ ಎಲ್ಲ ಹುಟ್ಟಿವತ್ತು. ಕಣ್ಣಿಗೆ ಕಾಣುವುದಲ್ಲ ಹೆಣ್ಣೆಲ್ಲ, ಕಣ್ಣಿಗೆ ಕಾಣುವುದಲ್ಲ ಹುಟ್ಟಿವತ್ತು. ಈ ಕಣ್ಣಿಗೆ ಕಾಣುವಲ್ಲ ಹೆಣ್ಣಿನ ಸ್ವರೂಪದೊಳಗ ಐತಿ. ಅದಕ್ಕೆ ಪುರಾಣದೊಳಗ ಬಾರ್ದಿರ್ತಾರೆ, ಹೆಣ್ಣು ಒಂದು ಇದ್ದರೆ ಜಗತ್ತೆಲ್ಲ ಇರ್ತೈತಿ ಅಂತ, ಹೆಣ್ಣು ಒಂದು ಇಲ್ಲದಿದ್ರೆ ಜಗತ್ತೆಲ್ಲ ಸತ್ತಂಗ. ಹೆಣ್ಣು ಒಂದು ಇಲ್ಲದಿದ್ದರೆ ಜಗತ್ತೆಲ್ಲ ಮೂಕಿದ್ದಂಗ. ಹೆಣ್ಣು ಮಕ್ಕಳು ಇದ್ರಪ್ಪ ಅಂತಂದ್ರೆ ಜಗತ್ತು ನಡೀತೈತಿ, ಹೆಣ್ಣು ಮಕ್ಕಳು ಇದ್ರಪ್ಪ ಅಂದ್ರೆ ಜಗತ್ತು ಇರ್ತೈತಿ. ಅದಕ್ಕೆ ತಮ್ಮ ವಿಚಾರ ಮಾಡುವಂತ ಮಾತದಾವ. ಹೆಂಗಪ್ಪ ಅಂತ ಕೇಳಿದ್ರೆ, ಇವತ್ತ 84 ಲಕ್ಷ ಜೀವರಾಶಿ ಎಲ್ಲ ಹುಟ್ಟಿಸಿ ಇಡೀ ಕಾಣ್ತಕ್ಕಂಥ ಬ್ರಹ್ಮಾಂಡ ಎಲ್ಲ ತಯಾರು ಮಾಡಿ ಆ ಬ್ರಹ್ಮಾಂಡದೊಳಗ ಹುಟ್ಟಿರ್ತಕ್ಕಂಥದಕ್ಕೆಲ್ಲಕ್ಕೂ ಅನ್ನ ಹಾಕಿ ಸಲುಬೇಕಾಗೈತಿ. ಇವತ್ತ ಅನ್ನ ಹಾಕಿ ಸಲುಬೇಕಾಗೈತಿ. ಅನ್ನ ಹಾಕಿ ಸಲುಗೋಸ್ಕರ ಮುಂದ ಯಾವ್ಯಾವ ಅವತಾರಗಳನ್ನ ತಾಳ್ಯಾಳು. ಆಕಿ ತಾತ್ಪರ್ಯ ಏನೇನ, ಈ ಬೆಳಿಬೇಕಾರ ಯಾರು ಹಿಂದ ಕಾರಣದಾರು ಅಂತಕ್ಕಂಥದ್ದು ಮುಂದಿನ ಪಾಳಿಗೆ ಹೇಳೋಣ ಅಂತಕ್ಕಂಥ ಮಾತಿಟ್ಟು ಬಾಳ ಮಾತನಾಡ್ಲಾರ್ದೆ ಪಾಳೆ ಕುಂದದ ಘರ್ಷಣೆ ಕೇಳ್ರಿ ಅಂತಕ್ಕಂಥ ಮಾತು ಹೇಳ್ಯಾರು. ಅವ್ರು ಕೇಳಿರ್ತಕ್ಕಂಥ ಘರ್ಷಣೆ ಹೆಂಗಪ್ಪ ಅಂತ ಕೇಳಿದ್ರ, ಇವತ್ತ ಕನ್ಯಾದಾನ ಎಲ್ಲಾರು ಮಾಡ್ತಾರೋ. ಕನ್ಯಾದಾನ ಮಾಡ್ಬೇಕಾರ ಯಾರ್ಯಾರು ಮಾಡಬೇಕು ಅಂತಕ್ಕಂಥ ಮಾತು ಕೇಳಿದ್ರು. ಆ ಪ್ರಕಾರ ಇವತ್ತು ನಮಗೆ ತಿಳಿದಟ್ಟು ಹೆಂಗಪ್ಪ ಅಂತ ಕೇಳಿದ್ರ, ತಂದೆ ತಾಯಿ ಮಾಡ್ಬೇಕು ಒಂದು. ಇಲ್ಲದಿದ್ರ ಮೊದಲು ತುಣಿಗೆ ಯಾರಲ್ಲಿ ಮೂಲಲ್ಲಿ ಕೂತಿರ್ತಾರಲ್ಲ ಆ ಕುತ್ತವ್ರು ಮಾಡ್ಬೇಕು ಒಂದು. ಪುರಾಣದೊಳಗ ಇದ್ದಿರ್ತಕ್ಕಂಥ ಮಾತೈತಿ, ನಾಯನ ಸುಳ್ಳು ಹೇಳುದಿಲ್ಲ. ಹಿಂಗ ಆ ಸ್ಕಂದ ಪುರಾಣದೊಳಗ ಬರ್ದಿರ್ತಕ್ಕಂಥ ಮಾತು. ಇದು ಸರಿ ಅಂದ್ರೆ ಸರಿ ಅಂತೀರಿ, ಇಲ್ಲ ಅಂದ್ರೆ ನಿಮ್ದು ಯಾವ್ದೈತಿ ನೀವು ತಂದು ಹೇಳಬಹುದು. ಇನ್ನು ನಾವೊಂದು ಘರ್ಷಣೆ ಕೇಳ್ಬೇಕಾಗಿತ್ತ. ನಾವೊಂದು ಘರ್ಷಣೆ ಹೆಂಗಪ್ಪ ಅಂತ ಕೇಳಿದ್ರ, ಇವತ್ತ ಕೆಲವು ಮಂದಿ ಪಾಪಗಳಿಗೋಸ್ಕರ ಕಾಶಿಗೆ ಹೋಗ್ತಾರ. ಹೌದಲ್ಲ, ಎಲ್ಲೆಲ್ಲೋ ದೇವಸ್ಥಾನಗಳಿಗೆ ಹೋಗ್ತಾರ, ಕಾಶಿಗೆ ಹೋಗ್ತಾರ, ರಾಮೇಶ್ವರಕ್ಕೆ ಹೋಗ್ತಾರ, ಇಲ್ಲೇ ಒಂದು ಧರ್ಮಸ್ಥಳಕ್ಕೆ ಹೋಗ್ತಾರ, ಶ್ರೀಶೈಲಕ್ಕೆ ಹೋಗ್ತಾರ. ಈ ಸದ್ಯ ಇವತ್ತ ಒಂದು ಪಾಪ ಕಳಿಗೋಸ್ಕರ ಇವತ್ತು ನಾವು ಜಾಗರಣೆ ಮಾಡ್ಬೇಕಾಗೈತಿ. ಇವತ್ತು ಜಾಗರಣೆ ಮಾಡ್ಬೇಕಾರ ಒಬ್ರ ಏನೋ ಉಂಡುದು ಎಲಿ ಒಳಗೆ ತೆಗೆದು ಹೋಗಿದ್ರೆ ಒಂದು ಪಾಪ ಕುಲ ಹಾಕೈತಿ. ಒಬ್ರ ಅನ್ನ ನೀಡುದ್ರಿಂದ ಪಾಪ ಕುಲ ಹಾಕೈತಿ. ಹಿಂಗ 12 ಪುರಾಣ ಒಳಗ ಒಬ್ಬ ಅನ್ನ ಉಂಡು ಪಾಪ ಕಳ್ಕೊಂಡಾನ. 12 ಪುರಾಣ ಒಳಗ ಒಬ್ಬ ಅನ್ನ ಉಂಡ ಪಾಪ ಕಳ್ಕೊಂಡಾನ. ಹೌದಲ್ಲ, ಆ ಅನ್ನ ಉಂಡು ಪಾಪ ಕಳ್ಕೋಬೇಕಾಗಿತ್ತಪ್ಪ ಅಂತಂದ್ರ ಅದು ಎಂತ ಅನ್ನ
ಅದು ಎಂತ ಅನ್ನ ಹಾ, ಅದು ಯಾರು ಉಂಡ ಅನ್ನ ಹೌದಾ ಆ ಅನ್ನ ಉಂಡು ಪಾಪ ಕಳ್ಕೊಂಡ ನಾವು ಕಳ್ಕೊಂಡಾನ ಹೌದಲ್ಲ ಹಾ. ಆ ಅನ್ನ ಉಂಡು ಪಾಪ ಕಳ್ಕೊಂಡ ಅನ್ನೋದ್ ಕಲಕ್ಕ ಹಾ. ಅದು ಎಂತ ಅನ್ನ ಅದು ಯಾರು ಉಂಡ ಅನ್ನ ಯಾವ ತಗೋರಿ ಶಾನ್ಯಾರ್ದಾರ ಅವ್ರು. ಅಂತಕ್ಕಂಥದ್ದು ಒಂದು ಸಣ್ಣ ಪ್ರಶ್ನೆ ಐತಿ ಹೌದಾ ಈ ಮುಂದಿನ ಪಾಳಕ್ಕೆ ಹೆಂಗ ಈಗ ಬಂದ ಬಡ ಬಡ ಪ್ರಶ್ನೆ ಕೊಟ್ರಲ್ಲ ಹಾ. ಆ ಪ್ರಕಾರ ಈ ಪ್ರಶ್ನೆಗೆ ಉತ್ತರ ಕೊಡ್ತಾರ ಅಂತಕ್ಕಂಥ ಮಾತನ್ನ ಎಟ್ಟು ಹೇಗ್ ಕೊಡ್ತಾರ್ರಿಪ್ಪ ಹೌದಲ್ಲ ಹೌದಾ ಈಗ ನಾವು ನಾಲ್ಕು ನುಡಿ ಕೇಳಿ ಅಂತ ಸ್ವಲ್ಪ ಅವ್ರ ಚಾನ್ಸ್ ಹೌದಾ ಕೊಟ್ಟು ಬಿಡ್ತಾವ ಪ್ರಶ್ನೆ ಕೂತ್ರ ಕೊಟ್ಟಾರ ಘರ್ಷಣೆಗೆ ಬಿಟ್ಟಾರು ತಲಿ ಅಂತವ್ ನೋಡಿದ್ರು ಇನ್ನು ಏನೇನ್ ಅದಾವು ಯಾನ್ರಿ ಅವ್ರಿಪ್ಪ ಅಂತಕ್ಕಂಥ ಮಾತು ಕೇಳಿ ಒಂದು ಮಾತು ಕೇಳಿದ್ನ್ಯ ಹೌದಾ ಗಣಪತಿ ಒಪ್ಪಾರಿ ಬಿಡ್ರಿ ಹಾ ಗಣಪತಿ ಅಪ್ಪ ಶಿವಗ ಸಂಕಟ ಬಂದೈತಿ ಶಿವಗ ಸಂಕಟ ಬಂದ ಟೈಮ್ ಒಳಗೆ ಯಾರ ಪೂಜಾ ಮಾಡಿಕೊಂಡ ಅಂತಕ್ಕಂಥ ಮಾತು ಕೇಳಿದಾಗ ಏನ್ ಹೇಳ್ತಾರಿಪ್ಪ ಹೇಳಿದ್ರು ಅವರು ಹಾ ಅವಾಗ ಶಿವ ಇದ್ದಂತವ ಹಾ ಪಾರ್ವತಿ ಈ ನಮ್ಮ ದೇವಿನ ಪೂಜಾ ಮಾಡಿಕೊಂಡ ಅಂತಕ್ಕಂಥ ಮಾತು ಹೇಳುವಂತ ಮಾತು ಹೇಳಿದ್ರು ಹೌದಾ ಒಪ್ಪುವಂತ ಮಾತೈತಿ ನಾ ಇಲ್ಲ ಅದಕ್ಕೊಂದು ಮತ್ತೊಂದು ಮಾತು ಹೇಳಿರ ಅವರು ಯಾನ್ ಹೇಳ್ತಾರ ಇವತ್ತು ನೀವು ಮಂಗಾಚಂಡಿಕಾ ದೇವಿಯನ್ನ ಪೂಜಾ ಮಾಡ್ಕೋಬೇಕಂತಪ್ಪ ಅಂತಂದ್ರ ಹಾ ಅಲ್ಲಿ ಇನ್ನು ಮಂಗಳದ ರಾಜ ಅಂತಕ್ಕಂಥ ಒಬ್ಬ ರಾಜ ಅದಾನು ರಾಜ ಇದ್ದಾಗ ಹಾಕಿ ಹೌದಾ ಅಲ್ಲಿ ಮಂಗಾಚಂಡಿಕಾ ದೇವಿದ ನಾಮ ಬಂದೈತಿ ಅಂತಕ್ಕಂಥ ಮಾತು ಹೇಳಿದ್ರು ಮಾಸ್ತರ ಹೇಳರಿಪ್ಪ ಪಕ್ಕ ಪುರಾಣದಾಗಿಂದ ಓದ್ಕೊಂಡು ತಂದು ಇಲ್ಲಿ ದೈವಕ್ಕೆ ಹೇಳ ಹೇಳ ಯಾಕೆ ಬಂದ್ ಕೇಳಿದ್ರ ಹಾ ಇವತ್ತು ಅಲ್ಲಿ ಏನೈತಿ ಮಂಗಳ ರಾಜಾಗ ಅಭಿಷ್ಟವಾಗಿರ್ತಕ್ಕಂತ ದೇವಿ ಹೌದಾ ನೋಡು ಮಂಗಳ ರಾಜಾಗ ಕಷ್ಟ ಬಂದಿತ್ತು ಕಷ್ಟ ಬಂದ ಟೈಮ್ ಒಳಗ ಮಂಗಾಚಂಡಿಕಾ ದೇವಿನ ಪೂಜಾ ಮಾಡ್ಕೊಳಕ್ ಬಂದಿರ್ತಕ್ಕಂತವ ಹಾ ಮಂಗಳ ರಾಜ ಹೌದೌದ್ರಿಪ್ಪ ಆ ಮಂಗಳ ರಾಜನಿಂದ ಮಂಗಾಚಂಡಿಕಾ ಅಲ್ಲ ಹೌದಾ ಆಕೆ ಮೊದಲ ಮಂಗಾಚಂಡಿಕಾ ಅದಾಳ ಆಯ್ತು ಹೌದಲ್ಲ ಹಾ ಆ ದೇವಿನ ಪೂಜಾ ಮಾಡ್ಕೊಂಡಾಕ ಬಂದಿರ್ತಕ್ಕಂಥವ್ರು ನೀವು ಹೌದಾ ಅದಕ್ಕ ಅದ್ರ ತಾತ್ಪರ್ಯ ಅಲ್ಲಿ ಮುಚ್ಚಿಡಕ್ ಹೋಗ್ಬೇಡ್ರಿ ಅವನಿಂದ ಹಂಗ ಆಗ್ಯಾಳು ಅಂತೇಳಿ ಹಂಗನಕ್ ಹೋಗ್ಬೇಡ್ರಿ ಹೌದೌದು ಅವನಿಂದ ಪೂಜಾ ಮಾಡಿಸ್ಕೊಂಡಾಳಕ್ಕೆ ಹೌದಾ ಅದಕ್ಕ ತಮ್ಮ ಹಾ ಅವಾಗ ಗಂಡು ಮಕ್ಕಳ ಪೂಜಾ ಮಾಡ್ಕೋಬೇಕಾಗಿತ್ತು ಹೆಣ್ಮಕ್ಳು ಅಂತೇಳಿ ಯಾಕೆ ಬಂದ ಪೂಜಾ ಮಾಡ್ಕೊಳಕತ್ತೀರಿ ಅಂತಕ್ಕಂಥ ಮಾತು ಕೇಳಿದಾಗ ಹಾ ಅವ್ರ ಏನೋ ಅವ್ರು ತಿಳಿದ ಮಟ್ಟಿಗೆ ಹೇಳಿಗ್ಯಾರ ತಮ್ಮ ಯಾನ್ ಹೇಳ್ತಾರಿಪ್ಪ ಅದಕ್ಕ ವಿಚಾರ ಮಾಡುವಂತ ಮಾತದವ ಹೌದಾ ಹೆಂಗ ಮಾತು ಕೇಳಿದ್ರ ಹಾ ಇನ್ನು ಗಣಪತಿಯನ್ನ ಅಲ್ಲಿ ಪೂಜಾ ಮಾಡ್ಕೋಬೇಕಾಗಿತ್ತಂದ್ರ ಕಾಶಿ ಪಟ್ಟಣದೊಳಗ ಹೌದಾ ಅಲ್ಲಿ ಎಲ್ಲರಿಗೂ ಮಕ್ಕಳ ಕೊಟ್ಟಾನು ಅಂತಕ್ಕಂಥ ಮಾತು ನೀವು ಹೇಳಿದಾಗ ಹಾ ಅಲ್ಲಿ ಮಕ್ಕಳ ಕೊಟ್ಟಿಲ್ಲ ಇವ್ರ ಗಂಡ ಎಂತಿಗೆ ಅಂತಕ್ಕಂಥ ಮಾತು ಹೇಳಿದಾಗ ಅವ್ರು ಮಾತು ಹೇಳಿ ಕೇಳಿರ್ಬೇಕೆಲ್ಲರೂ ಯಾನ್ ಹೇಳ್ತಾರು ಆಕಿ ದುಡ್ಕೊಳಕಿ ನಾಟಕ ದುಡ್ಕೊಲಿಲ್ಲತ್ತ ನಾಟಕ ದುಡ್ಕೊಲಿಲ್ಲತ್ತ ಮಾಸ್ತರ್ ನಿಂದ ಕರೆನೋ ಹಾ ಹೆಂಗ ಏನ್ ನನಗ್ ತಿಳಿವಾತಾಗೈತಿ ನಿಮ್ಗ ಹೇಳ್ಯಾರ ಅವ್ರು ಏನತ್ತ ಪುರಾಣ ಸರಿ ಆಗುದ್ರಿ ಮೊದಲತ್ತ ಹೌದನ ಅದಕ್ಕ ಹಾ